ಚೆನ್ನಾಗಿದೆ. ಹೇಗಿತ್ತು ಹೇಳಿ ಸರ್. ಸರ್ ಮೂವಿ ಹೇಗಿತ್ತು? ಚೆನ್ನಾಗಿದೆ ಮೇಡಮ್. ಸರ್ ಮೂವಿ ಹೇಗಿತ್ತು ಹೇಳಿ ಸರ್. ನಿಮ್ಗೆ ಇಷ್ಟ ಆಯ್ತಾ ಸರ್? ಮೂವಿ ಹೇಗಿತ್ತು ಹೇಳಿ ಸರ್. ಮೂವಿ ಹೇಗಿತ್ತು ಹೇಳಿ. ಮೂವಿ ಹೇಗಿತ್ತು ಹೇಳಿ. ಹೇಗಿತ್ತು ಹೇಳಿ. ಮತ್ತು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅವರು ಈಗಿನ ಜನ್ರೇಷನ್ ಅವರು ತುಂಬ ನೋಡಬೇಕಾಗಿರುವಂಥ ಮೂವಿ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಒಳ್ಳೆ ಮೆಸೇಜ್ ಇದೆ, ಒಳ್ಳೆ ಕ್ಲೈಮ್ಯಾಕ್ಸ್. ನಿಮ್ಗೆ ಇಷ್ಟ ಆಯ್ತಾ ಮ್ಯಾಮ್? ಹೀರೋ ಆ್ಯಕ್ಟಿಂಗ್ ಹೇಗಿತ್ತು? ಸಾರಿ, ಹೀರೋ ಆ್ಯಕ್ಟಿಂಗ್ ಹೇಗಿತ್ತು? ಹೀರೋ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಮೂವಿ ಹೇಗಿತ್ತು ಹೇಳಿ. ಇಷ್ಟ ಆಯ್ತಾ ಮ್ಯಾಮ್? ಮ್ಯಾಮ್ ಮೂವಿ ಹೇಗಿತ್ತು ಹೇಳಿ ಮ್ಯಾಮ್. ಸರಿ ಮ್ಯಾಮ್ ಮೂವಿ ಹೇಗಿತ್ತು ಹೇಳಿ ಮ್ಯಾಮ್. ಇಷ್ಟ ಆಯ್ತಾ ಮ್ಯಾಮ್? ಮ್ಯಾಮ್ ಮೂವಿ ಹೇಗಿತ್ತು ಹೇಳಿ ಮ್ಯಾಮ್. ತುಂಬ ಚೆನ್ನಾಗಿದೆ. ಒಂದು ಮೆಸೇಜ್ ಹಳ್ಳಿ ಜೀವನ ಮತ್ತು ಹಳ್ಳಿಯ ಜೀವನ ಶೈಲಿಯನ್ನು ಬಿಟ್ಟು ಯಾಕೆ ಯುವ ಜನತೆ ಹೊರಗೆ ಹೋಗ್ತಾರೆ, ಆಮೇಲೆ ಪಶ್ಚಾತ್ತಾಪ ಪಟ್ಟು ವಾಪಸ್ ಬರುವಂಥದ್ದು ಭಾಳ ಇಷ್ಟ ಆಗಿದೆ ಸರ್. ನಿಜವಾಗ್ಲೂ ಖುಷಿ ಆಗ್ತದೆ. ಸರ್ ಕ್ಯಾಮ್ರಾ ಆಲ್ರೆಡಿ ಒಂದು ಶೋ ಮಾಡಿದ್ವಿ ಶಿವಮೊಗ್ಗದಲ್ಲಿ. ಅದರ ರೆಸ್ಪಾನ್ಸ್ ನಮ್ಗೆ ಆಲ್ರೆಡಿ ಶಿವಮೊಗ್ಗದ ಜನ ನಮ್ಗೆ ಸಿಹಿ ಕೊಟ್ಟರು. ಈಗ ಬೆಂಗಳೂರಿನ ಜನ ಮತ್ತೆ ಸಿಹಿ ಕೊಟ್ಟಿದ್ದಾರೆ. ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಸಿನಿಮಾ ಅಂದರೆ ಒಂದು 2 ಅವರ್ ಕೂತ್ಕೊಂಡು ಎಂಜಾಯ್ ಮಾಡೋದೇ, ಎಂಟರ್ಟೈನ್ ಆಗೋದೇ ಸಿನಿಮಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಆ ಎಂಜಾಯ್ಮೆಂಟ್ ಕಾಣಿಸ್ತಾ ಇದೆ. ಒಂದು 15-20 ಕಡೆ ಜನ ನಗ್ತಾರೆ. ಅದು ನಮಗೆ ಬಂದ ಗುಡ್ ರಿವ್ಯೂ ಅಥವಾ ಒಳ್ಳೆಯ ವಿಚಾರ ಅಂತ ಹೇಳಕ್ಕೆ ಖುಷಿ. ಸರ್ ಪ್ರಾಜೆಕ್ಟ್ ಯಾವಾಗ ಒಪ್ಕೊಂಡ್ರಿ, ಏನಕ್ಕೆ ಒಪ್ಕೊಂಡ್ರಿ ಅಂತ? ಇದು ನಾನು ಜಾಲಿಡೇಸಿಂದ ಬೇರೆ ಎಲ್ಲ, ನೀವು ನನ್ನ ಎಲ್ಲ ಸಿನಿಮಾ ನೋಡಿದ್ರೆ ಜಾಲಿಡೇಸ್, ಕೇಸ್ ನಂಬರ್ 18/9, ಜಗತ್ ಕಿಲಾಡಿ, ಶಾನುಭೋಗರ ಮಗಳು, ನೀವು ಎಲ್ಲ ಪಾತ್ರಗಳು ತಗೊಂಡು ಒಂದು ಪಾತ್ರಕ್ಕೆ ಇನ್ನೊಂದು ಪಾತ್ರಕ್ಕೆ ನೀವು ಸಿಮಿಲರ್ ಮಾಡಿಲ್ಲ. ನಾನು ಸಡನ್ ನಿಮ್ಮ ರೋಡಲ್ಲಿ ಸಿಕ್ಕಿದ್ರೆ ನಾನು ಗುರ್ತನೂ ಆಗಲ್ಲ. ನೀವು ನನ್ನ ಪರ್ಟಿಕ್ಯುಲರ್ ಪಾತ್ರ ಆಗಿ ನೋಡಿದ್ರೆ ಮಾತ್ರ ನಾನು ಪರಿಚಯ ಆಗ್ತೀನಿ, ಅಂದರೆ ಕಾಣಿಸ್ತೀನಿ. ನನಗೆ ಅದು ಇಷ್ಟ. ಯಾವಾಗಲೂ ನಾನು ಒಂದು ಪರ್ಟಿಕ್ಯುಲರ್ ಪಾತ್ರಕ್ಕೆ ಸೀಮಿತನಾಗದೆ, ಕೇಸ್ ನಂಬರ್ನ ಒಬ್ಬ ಹೋಟೆಲಲ್ಲಿ ಕೆಲಸ ಮಾಡೋ ಹುಡುಗ ಇರ್ಬೋದು, ಜಾಲಿಡೇಸ್ನ ಒಬ್ಬ ಇಂಟೆಲಿಜೆಂಟ್ ಹುಡುಗ ಇರ್ಬೋದು, ಜಗತ್ ಕಿಲಾಡಿ ಒಬ್ಬ ಕ್ರಿಮಿನಲ್